ಬೆಳ್ತಂಗಡಿ ಉಭಯ ಬ್ಲಾಕ್ ವತಿಯಿಂದ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬುವಂಥ ಒಂದು ಬೃಹತ್ ಸಮಾವೇಶವನ್ನು ಇದೇ ಬರುವ 20ನೇ ತಾರೀಕು ಭಾನುವಾರದ ದಿನ ಬೆಳ್ತಂಗಡಿ ಗುರಾಯಿಕೆರೆಯ ಶಕ್ತಿ ನಗರ ಕ್ರೀಡಾಂಗಣದಲ್ಲಿ ಮಾಡಲಿಕ್ಕಿದ್ದೇವೆ. ಸರ್ಕಾರ 2 ವರ್ಷದ ಅವಧಿಯನ್ನು ಪೂರ್ಣಗೊಳಿಸಿದೆ. ಯಾವ ಗ್ಯಾರಂಟಿಗಳನ್ನು ಸರ್ಕಾರ ಘೋಷಣೆ ಮಾಡಿತ್ತೋ ಆ ಎಲ್ಲ ಗ್ಯಾರಂಟಿಗಳನ್ನು ಇವತ್ತು ಜನರಿಗೆ ಮುಟ್ಟಿಸುವ ಮುಖಾಂತರ ಇದೊಂದು ನುಡಿದಂತೆ ನಡೆದಂಥ ಸರ್ಕಾರ ಅನ್ನುವ ಕೀರ್ತಿಗೆ ಪಾತ್ರವಾಗಿದೆ. ಜನರು ಸಾಕಷ್ಟು ನೋವಲ್ಲಿ ಸಂಕಷ್ಟದಲ್ಲಿ ಹಿಂದೆ ಇದ್ದ ಜನ ಸ್ವಲ್ಪ ಮಟ್ಟಿಗೆ ಜನರ ಬದುಕುವಲ್ಲಿ ಚೇತರಿಕೆಯನ್ನು ಕಾಣಿಸಿದೆ. ಗ್ಯಾರಂಟಿಯ ಅನುದಾನದ ಮುಖಾಂತರ ಬೆಳ್ತಂಗಡಿ ನಗರಕ್ಕೆ, ಬೆಳ್ತಂಗಡಿ ತಾಲೂಕಿಗೆ 350 ಕೋಟಿ ರೂಪಾಯಿಯಷ್ಟು ಗ್ಯಾರಂಟಿ ಹಣ ಬೆಳ್ತಂಗಡಿಗೆ ಬಂದಿದೆ. ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಹಾಗೆ ಮುಂದಿನ ದಿನಗಳಲ್ಲಿ ಬರುವಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ, ನವೆಂಬರ್ನಲ್ಲಿ ಬೆಳ್ತಂಗಡಿಯ ಪಟ್ಟಣ ಪಂಚಾಯತ್ ವಿಸರ್ಜನೆ ಆಗಲಿಕ್ಕಿದೆ. ಆ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಡಿಸೆಂಬರ್ನಲ್ಲಿ ಪಂಚಾಯತ್ಗಳು ವಿಸರ್ಜನೆಯಾಗಿ ನೂತನ ಪಂಚಾಯತ್ ಸದಸ್ಯರ ಆಯ್ಕೆ ಆಗಲಿಕ್ಕಿದೆ. ಆ ಎಲ್ಲ ವಿಚಾರವನ್ನು ಇಟ್ಕೊಂಡು ಬೆಳ್ತಂಗಡಿಯ ಈ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಒಂದು ರಣಕಹಳೆಯನ್ನು ಮೊಳಗಿಸಬೇಕು, ಎಲ್ಲ ಕಾರ್ಯಕರ್ತರನ್ನ ಸಜ್ಜುಗೊಳಿಸಬೇಕು. ಬೆಳ್ತಂಗಡಿಯ ಎಲ್ಲ ಗ್ರಾಮದ ಕಾರ್ಯಕರ್ತರನ್ನ ಒಂದು ದೊಡ್ಡ ಸ್ಫೂರ್ತಿ ತುಂಬುವ ಮುಖಾಂತರ ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಿಗೆ ಕಾಂಗ್ರೆಸ್ ಜಯಬೇರಿ ಬಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿಯ ಅಧ್ಯಕ್ಷರಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನ ನಾವು ಇಲ್ಲಿಗೆ ಬರಮಾಡಿಕೊಂಡ್ವಿ. ಆಗ ಬಹಳ ಸಂತೋಷದಿಂದ ಅವರು ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಅವರು ಕೂಡ 5 ವರ್ಷದ ಅವಧಿಯನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಕೊರೋನಾ ಸಂದರ್ಭದಲ್ಲಿ ಅಧಿಕಾರವನ್ನು ವಹಿಸಿಕೊಂಡಂಥವರು ಇವತ್ತು 5 ವರ್ಷಗಳ ಅವಧಿಯನ್ನು ಅವರು ಕೂಡ ಪೂರ್ಣಗೊಳಿಸುತ್ತಿದ್ದಾರೆ. ಎಲ್ಲ ನಿಟ್ಟಿನಲ್ಲಿ ಸರ್ಕಾರದ ನಡೆ ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ಎನ್ನುವ ಒಂದು ಶೀರ್ಷಿಕೆಯೊಂದಿಗೆ ರಾಜ್ಯದ ವಿವಿಧೆಡೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಜಿಲ್ಲೆಗಳಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗವಹಿಸಿದ್ರೆ, ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೊಸ ಚೈತನ್ಯವನ್ನು ಕೊಡಬೇಕು, ಹೊಸ ಆರ್ಥಿಕ ನೀತಿಯನ್ನು ಮಾಡಬೇಕು, ಹೊಸ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು. ಈ ಎಲ್ಲ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರಂತರವಾಗಿ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿಯ ಬ್ರಹ್ಮಕಲಶ ಇರ್ಬೋದು, ಇಲ್ಲಿಯ ಕಂಬಳೋತ್ಸವ ಇರ್ಬೋದು, ಇಲ್ಲಿಯ 10 ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ಇದೇ ನಿಟ್ಟಿನಲ್ಲಿ 20ನೇ ತಾರೀಕಿನಂದು ನಡೆಯುವಂಥ ಒಕ್ಕಲಿಗರ ಯಾನೆ ಗೌಡರ ಸಮಾಜದ ಸಭಾಭವನದ ಉದ್ಘಾಟನೆ ಕೂಡ ಇದೆ. ಆ ಕಾರ್ಯಕ್ರಮಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ. ಅಲ್ಲಿಂದ ಅವರು ಧರ್ಮಸ್ಥಳದಲ್ಲಿ ನಡೆಯುವ ಕಾರ್ಯಕ್ರಮ, ಮಂಜುನಾಥ ಸ್ವಾಮಿಯ ದರ್ಶನ, ಇದೆಲ್ಲವನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಇದರ ಪರಿಪೂರ್ಣ ಅವರ ಕಾರ್ಯಕ್ರಮದ ಪಟ್ಟಿಯನ್ನು ನಿಮಗೆ ನಾವು ಬಂದ ತಕ್ಷಣ ಒದಗಿಸ್ತೇವೆ. ಈ ಕಾರ್ಯಕ್ರಮಕ್ಕೆ 10,000 ಕಾರ್ಯಕರ್ತರು ಬರುವಂತಹ ನಿರೀಕ್ಷೆಯನ್ನ ನಾವಿಟ್ಟಿದ್ದೇವೆ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ತಾಲೂಕು ಮಟ್ಟದಲ್ಲಿ ಉಭಯ ಬ್ಲಾಕ್ನ ಪದಾಧಿಕಾರಿಗಳು, ಹಿರಿಯ ನಾಯಕರು ಎಲ್ಲರ ಒಂದು ಸಮಾವೇಶವನ್ನ ಮಾಡಿ ಎಲ್ಲರಿಗೂ ಇದರ ಸೂಚನೆಯನ್ನ ಕೊಟ್ಟಿದ್ದೇವೆ. ಆ ಪ್ರಕಾರದಲ್ಲಿ ಎಲ್ಲ 81 ಗ್ರಾಮಗಳಿಗೆ ಭೇಟಿ ಕೊಡ್ತಾ ಎಲ್ಲ ಗ್ರಾಮಗಳಲ್ಲಿ ಪೂರ್ವಭಾವಿ ಸಭೆಯನ್ನ ಮಾಡ್ತಾ ಇದ್ದೇವೆ. ಆ ಗ್ರಾಮದಲ್ಲಿ ಎಲ್ಲ ಗ್ರಾಮ ಸಮಿತಿ, ಬೂತ್ ಸಮಿತಿ ಎಲ್ಲವನ್ನ ಪುನರ್ರಚನೆ ಮಾಡುವ ಮುಖಾಂತರ ಒಂದು ದೊಡ್ಡ ಕಾರ್ಯಕರ್ತರ ಪಡೆಯನ್ನ ತಯಾರು ಮಾಡಿ ಆ ಕಾರ್ಯಕ್ರಮಕ್ಕೆ 10,000 ಕಾರ್ಯಕರ್ತರನ್ನ ಸೇರಿಸುವಂತ ಗುರಿಯನ್ನ ನಾವೆಲ್ಲ ಇಟ್ಕೊಂಡಿದ್ದೇವೆ. ಅದಲ್ಲದೆ ಆ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕೆ ಮಾನ್ಯ ನಿಕೇತರಾಜ್ ಮೌರ್ಯರವರು ಆಗಮಿಸಲಿದ್ದಾರೆ. ಈಗಾಗಲೇ ಒಬ್ಬ ಯುವ ನಾಯಕನಾಗಿ ರಾಜ್ಯದ ಬೇರೆ ಬೇರೆ ಕಡೆ ಹೋಗಿ ರಾಜ್ಯದ ಸರ್ಕಾರದ ಸಾಧನೆಗಳನ್ನ ನಿರಂತರವಾಗಿ ಹೇಳುವ ಕೆಲಸವನ್ನ ನಿಕೇತರಾಜ್ ಮೌರ್ಯರವರು ಮಾಡ್ತಿದ್ದಾರೆ.
ಆ ಕಾರ್ಯಕ್ರಮಕ್ಕೆ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಅದರೊಂದಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು, 2 MLCಗಳಾದಂಥ ಮಂಜುನಾಥ್ ಭಂಡಾರಿ ಮತ್ತು ಐವಾನ್ ಡಿಸೋಜಾರ್ ಅವರು, ಮಾಜಿ ಸಚಿವರಾದಂಥ ಅಭಯ್ ಚಂದ್ರ ಜೈನ್, ರಮನಾಥ್ ರೈರವರು, ಮಾಜಿ ಶಾಸಕರಾದಂಥ ಲೋಗೋರವರು, ಶಕುಂತಲಾ ಶೆಟ್ಟಿರವರು, ನಮ್ಮ ಪಕ್ಷದ ಸಚಿವರಾದಂಥ ಅಶೋಕ್ ರೈರವರು, ನಮ್ಮ ಉಡುಪಿಯ ನಾಯಕರುಗಳು ಎಲ್ಲರಿಗೂ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಇವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅದರೊಂದಿಗೆ ಫಲಾನುಭವಿಗಳು ಯಾರ್ಯಾರು ಗ್ಯಾರಂಟಿಯ ಫಲಾನುಭವಿಗಳಿದ್ದಾರೆ ಅವರಿಗೂ ಕೂಡ ನಾವು ಮುಕ್ತವಾದ ಆಹ್ವಾನವನ್ನು ಕೊಟ್ಟಿದ್ದೇವೆ. ಇವತ್ತು 34,000 ರೂಪಾಯಿಯಷ್ಟು ದುಡ್ಡು ಇವತ್ತು ನಮ್ಮ ಗ್ಯಾರಂಟಿ ಮುಖಾಂತರ ಪ್ರತಿಯೊಂದು ಮನೆಯ ಮಹಿಳೆಗೆ ಬಂದಿದೆ. ಆ ಮಹಿಳೆಯರಿಗೆಲ್ಲರಿಗೂ ನಿಮಗೆ ಕೊಟ್ಟಂತ ರಾಜ್ಯದ ಪ್ರತಿನಿಧಿಯಾದಂಥ DK ಶಿವಕುಮಾರ್ ಅವರು ಬರ್ತಿದ್ದಾರೆ. ತಮಗೆಲ್ಲರಿಗೂ ಮುಕ್ತವಾದ ಆಹ್ವಾನವನ್ನ ಈ ಮುಖಾಂತರ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮದವರು ಇದಕ್ಕೆ ಪ್ರಚಾರವನ್ನ ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲೂ ಕೂಡ ನಾನು ಸವಿನಯ ಪ್ರಾರ್ಥನೆಯನ್ನ ಮಾಡ್ತಿದ್ದೇನೆ. ಅದರೊಂದಿಗೆ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಾ ಮುಂಬರುವ ಚುನಾವಣೆ ZP, TP, ಪಟ್ಟಣ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಳ್ತಂಗಡಿ ತಾಲೂಕಿನಲ್ಲಿ ಜಯಬೇರಿ ಬಾರಿಸುವಂತ ಎಲ್ಲ ನಿರೀಕ್ಷೆಯನ್ನು ಇಲ್ಲಿ ನಾವು ಇಟ್ಕೊಂಡಿದ್ದೇವೆ. ಘಟ್ಟಕ್ಕೆ ಸಂಪರ್ಕ ಮಾಡುವಂತ 3 ಶಿಥಿಲಗೊಂಡಿದ್ದಂಥ ಸೇತುವೆಗಳು, ಇದೆಲ್ಲದಕ್ಕೂ ಅನುದಾನ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಕೂಡ ಕರೆದಿದ್ದಾರೆ. ಯಾರೋ ಕುಂದಾಪುರದವರು ಅದಕ್ಕೆ ಟೆಂಡರ್ ಹಾಕಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಅವರು ಬಹುತೇಕ ಅದನ್ನ ಪ್ರಾರಂಭ ಮಾಡಬಹುದು. ಅದಲ್ಲದೆ ನಮಗೀಗ ನೀವು ಹೇಳಿದ್ದ ಕಲ್ಮಂಜ ರಸ್ತೆ ಬಹಳ ವರ್ಷದಿಂದ ಹದಗೆಟ್ಟಿ ಹಾಳಾಗಿ ಹೋಗಿರುವಂತ ರಸ್ತೆ. ಇವತ್ತು ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮಾನ್ಯ ಶಾಸಕರು ಸದನದಲ್ಲಿ ಇಲ್ಲದೇ ಇರುವಂತ ದ್ವೇಷ ಭಾಷಣ ಮಾಡುವ ಮುಖಾಂತರ ಸದನದಲ್ಲಿ ಗಮನ ಸೆಳೆಯುವ ಬದಲು ಈ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನ ದಯಮಾಡಿ ಮಾಡಲಿ. ಇವತ್ತು ಅನುದಾನ ಇಲ್ಲ ಅಂತಿಲ್ಲ. ಇವತ್ತು ಪುತ್ತೂರಿಗೆ ಸಾಕಷ್ಟು ಅನುದಾನವನ್ನ ತರ್ತಿದ್ದಾರೆ. ಒಂದು ಮೆಡಿಕಲ್ ಕಾಲೇಜಿನ ತಂದ್ರು, ಒಂದು ಕ್ರಿಕೆಟ್ ಕ್ರೀಡಾಂಗಣವನ್ನ ತಂದ್ರು, ಅಲ್ಲಿಯ ದೇವಸ್ಥಾನಗಳಿಗೆ ರಸ್ತೆ ಆಗಿರ್ಬೋದು, ಎಲ್ಲ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಶಾಸಕರಾದವರು ಈ ಕೆಲಸವನ್ನ ಮಾಡಬೇಕು. ಇವತ್ತು ನಮಗೆ ಬೇಸರದ ಸಂಗತಿ ಹೇಳಿದ್ರೆ ನಮ್ಮ ಫೈರ್ ಸ್ಟೇಷನ್ ಇದೆ, ಬೆಳ್ತಂಗಡಿಯ ಫೈರ್ ಸ್ಟೇಷನ್ ಇದೆ. ಈ ಫೈರ್ ಸ್ಟೇಷನ್ ಅಲ್ಲಿ ಕೇಂದ್ರ ಸರ್ಕಾರದ ಒಂದು ನೀತಿಯಿಂದ ಇವತ್ತು 15 ವರ್ಷಕ್ಕಿಂತ ಮಿಗಿಲಾದ ಗಾಡಿಗಳನ್ನ FCI ಕ್ಯಾನ್ಸಲ್ ಮಾಡುವಂತ ಒಂದು ಪ್ರಕ್ರಿಯೆಯಿಂದ ನಮ್ಮ ಹತ್ರ ಒಂದು ಫೈರ್ ಇಂಜಿನ್ ಕೂಡ ಇಲ್ಲ. ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಫೈರ್ ಇಂಜಿನ್ ಕೂಡ ಇಲ್ಲ. ಈ ಬೇಸಿಗೆ ಕಾಲದಲ್ಲಿ ಏನಾದರೂ ಅವಘಡ ಆದರೆ ನಮ್ಮ ಹತ್ರ ಒಂದೇ ಒಂದು ಫೈರ್ ಇಂಜಿನ್ ಇಲ್ಲ. ಇದು ಯಾರ ಕೆಲಸ? ಹೋಗಿ ಸರ್ಕಾರದ ಗಮನ ಸೆಳೆದು ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಫೈರ್ ಇಂಜಿನ್ ಕೊಡಿಸಬೇಕಾಗಿರುವಂಥದ್ದು ಇಲ್ಲಿಯ ಶಾಸಕರ ಕೆಲಸ. ಅವರು ಮಾಡಬೇಕಾಗ್ತದೆ. ಅದಲ್ಲದೆ ಇಲ್ಲಿ ಹದಗೆಟ್ಟಿರುವಂಥ ರಸ್ತೆಗಳು, ಯಾವ ರಸ್ತೆಗಳಿಗೆ ಅವರು ಸುಳ್ಳು ಹೇಳಿ ಅಲ್ಲಿ ಯಾವುದೇ ಅನುದಾನ ಇಲ್ಲದೇ ಇದ್ರೂ ಕೂಡ ಅಲ್ಲಿ ತೆಂಗಿನಕಾಯಿ ಹೊಡೆಯೋ ಮುಖಾಂತರ, ಉದ್ಘಾಟನೆ ಮಾಡೋ ಮುಖಾಂತರ, ಗುದ್ಲಿ ಪೂಜೆ ಮಾಡೋ ಮುಖಾಂತರ ಜನರಿಗೆ ಮೋಸವನ್ನ ಮಾಡಿದ್ದಾರೆ. ಮತ್ತೆ ಅವರು ಶಾಸಕರಾಗಿದ್ದಾರೆ, ಜನಗಳ ಪ್ರತಿನಿಧಿಯಾಗಿದ್ದಾರೆ, ಜನಗಳ ಮತವನ್ನ ಪಡೆದಿದ್ದಾರೆ. ಅವರು ಇದನ್ನ ಹೋಗಿ ಯಾವುದಾದ್ರೂ ಸಂಬಂಧಪಟ್ಟ ಇಲಾಖೆಯಿಂದ ಅನುದಾನವನ್ನು ತಂದು ಆ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಅವ್ರು ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೋ ಶಾಸಕರಿಗೆ ಅಲ್ಪಸಂಖ್ಯಾತರ ಮೇಲೆ ಒಂದು ಸ್ವಲ್ಪ ಕೆಂಗಣ್ಣಿದೆ ಅಂತ ಕಾಣುತ್ತೆ. ಪುತ್ರೊಟ್ಟು ರಸ್ತೆ ಮಾತ್ರ ಅಲ್ಲ, ನಮ್ಮ ಬಿಲ್ಚಂಡಿಕಲ್ ರಸ್ತೆ ಇರ್ಬೋದು, ಮಂಗೇರಕಟ್ಟೆ ಇರ್ಬೋದು, ಕಕ್ಕಿಂಜೆ ಇರ್ಬೋದು, ಚಾರ್ಮಾಡಿ ಇರ್ಬೋದು, ಉಜಿರೆಯ ಕೆಲವು ಭಾಗ, ಅಂತಾಜೆ ಈ ಭಾಗಗಳ ರಸ್ತೆ, ನಮ್ಮ ಆಯ್ಲದಲ್ಲಿ ಆಯ್ಲ ಅಂತ ಒಂದು ಭಾಗ, ಒಂದಷ್ಟು ರಸ್ತೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಬಾರ್ಯಾರ ರಸ್ತೆ, ನಮ್ಮ ತೆಕ್ಕಾರ್ನ ಭಾಗದಲ್ಲಿರುವ ಮುರುಗೋಳಿ ರಸ್ತೆ, ಈ ಎಲ್ಲ ರಸ್ತೆಗಳಿಗೆ ಹೋದರೆ ನಾವು ಎಲ್ಲೋ ಬಿಹಾರ್ನಲ್ಲೋ ಎಲ್ಲೋ ಇದ್ದೀವಿ ಅನ್ನೋ ಪರಿಸ್ಥಿತಿ ನಮಗೆ ಭಾಸವಾಗ್ತದೆ. ರಸ್ತೆ ಎಷ್ಟೋ ವರ್ಷಗಳಿಂದ ಅಲ್ಲಿ ಡಾಂಬರ್ ನೋಡಿರುವಂಥ ರಸ್ತೆ. ವಸಂತ ಬಂಗೇರರ ಕಾಲದಲ್ಲಿ ಅಲ್ಲಿ ಕೆಲವು ಕಡೆ ಡಾಂಬರ್ ಆಗಿತ್ತು, ಈಗ ಅಲ್ಲಿ ಎಲ್ಲೂ ಕೂಡ ಡಾಂಬರ್ ಆಗ್ತದೆ. ಈ ರೀತಿಯ ಪರಿಸ್ಥಿತಿ ಅಲ್ಲಿ ಟೆಂಡರ್ ಆಗಿ ಕೆಲಸ ಘೋಷಣೆ ಆಗಿದ್ರು ಕೂಡ ಅದನ್ನ ಮಾಡಲಿಕ್ಕೆ ಬಿಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಒಂದಷ್ಟು ಒತ್ತಡವನ್ನ ಇಲ್ಲಿಯ ಅಧಿಕಾರಿಗಳ ಮೇಲೆ ಹಾಕಿ, ಒಂದಷ್ಟು ಒತ್ತಡವನ್ನ ರಾಜ್ಯ ಸರ್ಕಾರದಿಂದ ಸಚಿವರ ಮುಖಾಂತರ ಒತ್ತಡವನ್ನ ಹಾಕಿ ಆ ರಸ್ತೆಯನ್ನ 10-15 ವರ್ಷಗಳಿಂದ ಆಗದೇ ಇರುವ ರಸ್ತೆಯನ್ನ ನಾವು ಒತ್ತಡ ಹಾಕಿ ಮಾಡಿದ್ದೇವೆ. ನಾನೇ ಫಂಡ್ ತಂದೆ, ನಾನೇ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಇಂದ ಕೆಲವು ರಸ್ತೆಗಳು ಹಾಗೆ ಕೆಲಸ ಆಗಿ ನಿಂತಿತ್ತು. ಆ ತಾಂತ್ರಿಕ ಸಮಸ್ಯೆಗಳನ್ನ ಸರಿ ಮಾಡುವಂತ ಪುರುಸೊತ್ತು ನಮ್ಮ ಶಾಸಕರಿಗೆ ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಸುಗಮವಾದ ರಸ್ತೆ ಅಲ್ಲಿ ನಿರ್ಮಾಣವಾಗಿದೆ. ಅಲ್ಲಿಯ ಎಲ್ಲ ಜನರು, ಅಲ್ಲಿ ಒಂದೇ ಧರ್ಮದ ಸೇರಿದ ಜನರಲ್ಲಿಲ್ಲ,
ಆ ರಸ್ತೆಯನ್ನ ಎಲ್ಲ ಜಾತಿ ಧರ್ಮ ಭಾಷೆ ಪಂಗಡ ಎಲ್ಲರೂ ಉಪಯೋಗ ಮಾಡ್ತಾರೆ. ರಸ್ತೆಯಲ್ಲಿ ರಾಜಕೀಯನ ಮಾಡ್ತಾರೆ, ರಸ್ತೆಯಲ್ಲಿ ರಾಜಕೀಯ ಮಾಡಬಾರ್ದು. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಈಗ ಸುಗಮವಾಗಿ ಎಲ್ಲರೂ ಅಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಸಣ್ಣ ಸಣ್ಣ ರಸ್ತೆಗಳು, ಕನೆಕ್ಟಿಂಗ್ ರಸ್ತೆಗಳು, ಇದೆಲ್ಲ ನಮ್ಮ ಮೇಜರ್ ರೋಡ್ಗಳಿಗೆ ಕನೆಕ್ಟಿಂಗ್ ರಸ್ತೆಗಳು, ಇದನ್ನ ಸರಿ ಮಾಡುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ.